ಅಕಸ್ಮಾತ್ ಗುಂಡಿ ಇದ್ರೆ ಕನ್ಸರ್ನ್ಡ್ ಜಿಲ್ಲಾಧಿಕಾರಿ ನೋಟಿಸ್ ಇಶ್ಯೂ ಮಾಡಬೇಕು, ಮುನ್ಸಿಪಾಲಿಟಿ ನೋಟಿಸ್ ಇಶ್ಯೂ ಮಾಡಬೇಕು ನ್ಯಾಷನಲ್ ಹೈವೇಗೆ. ಅಲ್ಲಿ ಮರಗಳಾಕಿಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಅವರು ನೋಟಿಸ್ ಇಶ್ಯೂ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ? ಡೀಲಿಂಗಾ? ಸಂಬಂಧಪಟ್ಟಂತ ಆ ನ್ಯಾಷನಲ್ ಹೈವೇನಲ್ಲಿ ಕ್ಯಾಟ್ ಐಸ್ ಹಾಕಿಲ್ಲ, ಸೇಫ್ಟಿ ರೂಲ್ಸ್ ಮಾಡಿಲ್ಲ, ಸಂಬಂಧಪಟ್ಟಂತ RTO ಮತ್ತೆ ಟ್ರಾಫಿಕ್ ಅವರು ನೋಟಿಸ್ ಇಶ್ಯೂ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿಗೆ. ಯಾಕೆ ಮಾಡ್ತಾ ಇಲ್ಲ? ತಿಂಗಳು ಮಾಮೂಲಿ ಬರ್ತಾ ಇದೆಯಾ? ಆಮೇಲೆ ಟೋಲ್ ಗೇಟ್ಗಳಲ್ಲಿ ಸೋಲಾರ್ ಪ್ಯಾನೆಲ್ಸ್, ವಿಂಡ್ ಮಿಲ್ ಹಾಕಿ ಒಂದು ಉದಾಹರಣೆ ಸೆಟಪ್ ಮಾಡಬಹುದು. ಇವರೇ ಸೌರಶಕ್ತಿನ ಉತ್ಪಾದನೆ ಮಾಡ್ಕೊಳ್ಬಹುದು. ರಾಷ್ಟ್ರೀಯ ಹೆದ್ದಾರಿಲಿ ಹೋಗೋರಿಗೆ ನೋಡಪ್ಪ, ಒಂದು ಟೋಲ್ ಗೇಟ್ ಅಲ್ಲಿ ಅವರೇ ಕರೆಂಟ್ ಅನ್ನ ಉತ್ಪತ್ತಿ ಮಾಡ್ಕೊಳ್ತಾರೆ ಅಂತ ಒಂದು ನಿದರ್ಶನ ಆಗುತ್ತೆ. ಸೋಲಾರ್ ಪ್ರಾಜೆಕ್ಟ್ ಅನ್ನ ಪ್ರಮೋಟ್ ಮಾಡ್ದಂಗ ಆಗುತ್ತೆ. ಯಾಕೆ ಇವ್ರು ಆಗ್ತಾ ಇಲ್ಲ? ಬಾತ್ರೂಮ್ಗಳಿಲ್ಲ, ಪ್ರತಿ 5 ಕಿಲೋಮೀಟರ್ಗೂ ಬಾತ್ರೂಮ್ ಹಾಕ್ಬೇಕು, ಆಂಬುಲೆನ್ಸ್ ಹಾಕ್ಬೇಕು, ಆಮೇಲೆ ಕಮ್ಯುನಿಕೇಶನ್ಗೆ ಫೋನ್ಗಳಿಡ್ಬೇಕು. ಇಷ್ಟೆಲ್ಲ